ಹಾಯ್, ನಮಸ್ಕಾರ. ನನ್ನ ಹೆಸರು ಶಶಿ ಅಂತ, ಸಿಂಪಲ್ ಶಶಿ ಅಂತ ಕರಿಬೋದು. ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಇನ್ನೊಂದು ಬುಕ್ ನ ರಿವ್ಯೂ ಆಗ್ತಿದೆ. ನೀವು ಆಲ್ರೆಡಿ ತುಂಬಾ ನೋಡಿ ಬಂದಿರ್ತೀರ. ಬುಕ್ ನ ನೇಮ್ ಸೋಮನ ದುಡಿ ಅಂತ, ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರು ಬರೆದಿರೋದಂತದ್ದು. ಈ ಬುಕ್ ನ ರಿವ್ಯೂಗಿಂತ ಮುಂಚೆ ಇದನ್ನ ಬರೆದಂತಹ ಡಾಕ್ಟರ್ ಕೆ ಶಿವರಾಮ್ ಕಾರಂತರ ಬಗ್ಗೆ ತಿಳ್ಕೊಳ್ಳೋಣ. ಕೆ ಶಿವರಾಮ್ ಕಾರಂತ್ ಅಂದ್ರೆ ಕೋಟ ಶಿವರಾಮ ಕಾರಂತ್ ಅವರು. ಇವರು ಮೂಲತಃ ಉಡುಪಿಯಲ್ಲಿ ಜನನ ಆಗುತ್ತೆ 1992ರಲ್ಲಿ, ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಇವರು ಜನನ ಆಗುತ್ತೆ. ಇವರು ಮೂಲತಃ ಒಂದು ಯಕ್ಷಗಾನ ಕುಟುಂಬಕ್ಕೆ ಸೇರಿದಂತವರು, ಅಂದ್ರೆ ಯಕ್ಷಗಾನ ಕುಟುಂಬ ಹಿನ್ನೆಲೆ ಉಳ್ಳಂತವರು. ಇವರು ತಮ್ಮ ಎಜುಕೇಶನ್ ಎಲ್ಲ ಮಂಗಳೂರಲ್ಲೇ ಮುಗಿಸ್ತಾರೆ. ಇವರು ಒಂಥರ ಎಜುಕೇಶನ್ ಅರ್ಧಕ್ಕೆ ಬಿಟ್ರು ಅಂತ ಹೇಳ್ಬೋದು. ಯಾಕಂದ್ರೆ ಆಗ ಸ್ವತಂತ್ರ ಸಂಗ್ರಾಮಗಳು ನಡೀತಿರುತ್ತಲ್ಲ ಬ್ರಿಟಿಷರ ವಿರುದ್ಧ, ಅದರಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಗಾಂಧೀಜಿಯವರ ಕಟ್ಟ ಅಭಿಮಾನಿಯಾಗಿರ್ತಾರೆ ಮತ್ತು ಅವರ ಅನ್ಯಾಯ ಆಗಿರ್ತಾರೆ. ಇವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಲ್ಲೆಲ್ಲ ಭಾಗವಹಿಸಿ ತುಂಬಾ ಹೋರಾಟಗಳನ್ನ ಮಾಡಿರ್ತಾರೆ. ಇವರನ್ನ ಕನ್ನಡದಲ್ಲಿ ಲಿಯೊನಾರ್ಡೋ ಡಾ ವಿನ್ಸಿ ಅಂತಾರೆ. ಯಾಕಪ್ಪ ಅಂತಂದ್ರೆ ಇವರೊಬ್ಬ ನಾಟಕಕಾರರಾಗಿರ್ತಾರೆ, ಒಬ್ಬ ಡ್ಯಾನ್ಸರ್ ಆಗಿರ್ತಾರೆ, ಒಬ್ಬರು ಪರಿಸರವಾದಿ ಆಗಿರ್ತಾರೆ, ಒಬ್ಬ ಲೇಖಕರಾಗಿರ್ತಾರೆ. ತುಂಬಾ ಅನೇಕ ಸಮಾಜದ ಅನೇಕ ರಂಗಗಳಲ್ಲಿ ಇವರು ತೊಡಗಿಸಿಕೊಂಡಿರ್ತಾರೆ. ಅದಕ್ಕೆ ಇವ್ರನ್ನ ಕನ್ನಡದಲ್ಲಿ ಲಿಯೊನಾರ್ಡೋ ಡಾ ವಿನ್ಸಿ ಅಂತಾರೆ. ಕೈಗಾ ಅಣುಶಕ್ತಿ ಹೋರಾಟದಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಯಾವ ರೀತಿ ಅಂತಂದ್ರೆ ಅದ್ರ ಬಗ್ಗೆ ಅನೇಕ ಹೋರಾಟಗಳನ್ನ ಮಾಡಿ ಇವರು ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿರ್ತಾರೆ. ಮತ್ತೆ ಇವರು 3ನೇ ಜ್ಞಾನಪೀಠ, ಕನ್ನಡಕ್ಕೆ ಜ್ಞಾನಪೀಠ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಆಗಿರುವಂತಹ ಜ್ಞಾನಪೀಠ ಭಾರತದಲ್ಲಿ, ಅದನ್ನ ಕನ್ನಡಕ್ಕೆ ತಂದುಕೊಡ್ತಾರೆ. ಬಟ್ ಅದು ಮೂಕಜ್ಜೆ ಕನಸುಗಳಿಗೆ. ಆ ಬುಕ್ ನ ಸಹ ಕಂಪ್ಲೀಟ್ ಮಾಡಿದ್ದೀನಿ. ಅದರದ್ದು ರಿವ್ಯೂ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಇವರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಇನ್ನ ಸೋಮನ ದುಡಿ ಕೃತಿಗೆ ಬಂದ್ರೆ ಇದು 1970ರಲ್ಲಿ ಬರೀತಾರೆ. ಬಟ್ ಇದು 1975ರಲ್ಲಿ ಕನ್ನಡದಲ್ಲಿ ಮೂವಿ ಆಗಿ ಸಹ, ಚಿತ್ರ ಆಗಿ ಸಹ ತೆರೆ ಕಾಣುತ್ತೆ. ಇದು ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಮತ್ತೆ ಇವರು 1900 ಇವರು ವೈವಾಹಿಕ ಜೀವನ, ಪರ್ಸನಲ್ ಲೈಫ್ ಅಂತಂದ್ರೆ 1936ರಲ್ಲಿ ಲೀಲಾ ಆಳ್ವಾಸ್ ಅನ್ನೋರ್ನ ಇಂಟರ್ ಕ್ಯಾಸ್ಟ್ ಅಂದ್ರೆ ಜಾತಿ ಪದ್ಧತಿಯನ್ನು ಮೀರಿ ಇವರು ಮದುವೆ ಆಗ್ತಾರೆ. ಈಗಿನ ಕಾಲದಲ್ಲೇ ನೀವು ಜಾತಿ ಪದ್ಧತಿಗೆ ಎಷ್ಟೆಲ್ಲಾ ವಿರೋಧ ಇದೆ ಮದುವೆ ಆದ್ರೆ ಅಂತೆಲ್ಲ ನೋಡ್ತಿರ್ಬೋದು. ಬಟ್ ಆಗ 1936 100 ವರ್ಷಗಳ ಹಿಂದೆ ಯಾವ ರೀತಿ ಚಾಲೆಂಜಸ್ ನ ಫೇಸ್ ಮಾಡಿರ್ಬೋದು ಅನ್ನೋದು ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ. ಆ ತರ ಒಂದು ಸಮಾಜಕ್ಕೆ ಎಕ್ಸಾಂಪಲ್ ನ ಸೆಟ್ ಮಾಡಿದಂತಹ ಮಹಾನ್ ಕವಿಗಳಾಗಿರ್ತಾರೆ ಇವರು ಶಿವರಾಮ ಕಾರಂತ್ ಅವರು. ಇನ್ನು ಸೋಮನ ದುಡಿ ಈ ಬುಕ್ ಬಗ್ಗೆ ಹೇಳ್ಬೇಕಂದ್ರೆ, ಸೋಮ ಅನ್ನೋನು ಇದರ ಮುಖ್ಯ ಹೀರೋ ಆಗಿರ್ತಾನೆ. ಮತ್ತೆ ದುಡಿ ಅಂದ್ರೆ ಅವನು ಬಾರಿಸುವಂತ ಒಂದು ಹಲಗೆ ಆಗ್ಲಿ, ಅವನು ಬಾರಿಸುವಂತಹ ಒಂದು ಹಲಗೆ ಆಗಿರ್ಲಿ, ಒಂದು ಡ್ರಮ್ ಆಗಿರ್ಲಿ, ಅದನ್ನ ದುಡಿ ಅಂತಾರೆ. ಇದು ಬುಕ್ ಕಂಪ್ಲೀಟ್ ಆಗಿ ಇಲ್ಲಿ ನಡೆಯುತ್ತೆ ಅಂದ್ರೆ ಇವರು ಮೂಲ ಸ್ಥಳ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ, ನಮ್ಮ ಕವಿಗಳ ಮೂಲ ಸ್ಥಳವಾಗಿದ್ದ ಪಶ್ಚಿಮ ಘಟ್ಟಗಳಲ್ಲಿ ಒಂದು ಕ್ಯಾರೆಕ್ಟರ್ನ ಆಯ್ದುಕೊಂಡು ಅವರು ಬರೆದಂತಹ ಬುಕ್ ಆಗಿದೆ. ಸಮಾಜದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಕಟ್ಟುಪಾಡುಗಳಿತ್ತು, ಯಾವ ರೀತಿ ದಲಿತ ಬಡವನಾಗೆ ಉಳಿದ್ಬಿಡ್ತಿದ್ದ, ದುಡಿಯುವಂತ ವರ್ಗ ಯಾವ ರೀತಿ ಅಲ್ಲೇ ದುಡ್ಕೊಂಡಿದ್ದು ಹೋಗ್ಬಿಡ್ತಿತ್ತು, ಶ್ರೀಮಂತರು ಯಾವ ಶ್ರೀಮಂತರಾಗ್ತಾನೆ ಹೋಗ್ತಿದ್ರು, ಮತ್ತೆ ಯಾವ ತರ ಇವರಿಗೆ ಮೋಸ ಆಗ್ತಿತ್ತು, ಸಮಾಜದಲ್ಲಿ ಅನ್ಯಾಯ ಆಗ್ತಿತ್ತು ಅನ್ನೋದನ್ನ ತುಂಬಾ ಆಳವಾಗಿ ಬರೆದಿಟ್ಟಿದ್ದಾರೆ. ಈ ಬುಕ್ ನ ಓದಿದ್ಮೇಲೆ ಈ ಬುಕ್ ಕನಿಷ್ಠ ಅಂದ್ರೆ ನಿಮ್ಗೆ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ನಿಮ್ಮ ಪ್ರಭಾವ ಬೀರುತ್ತೆ ಈ ಬುಕ್ ನಿಮ್ಮ ಮನಸ್ಸಿನ ಮೇಲೆ. ಸೋಮ ಅನ್ನೋ ಕ್ಯಾರೆಕ್ಟರ್ ಮೇಲೆ. ಸೋಮನ್ಗೆ 4 ಜನ ಗಂಡು ಮಕ್ಕಳು ಮತ್ತೆ ಒಬ್ಬ ಹೆಣ್ಣು ಮಗಳು. ತಮ್ಮ ಹೆಂಡತಿ ಅವ್ರನ್ನ ಇದರಲ್ಲಿ ಹೊಲತಿ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ನಂದೇನಿಲ್ಲ, ಬುಕ್ಕಲ್ಲಿ ಏನಿದೆ ಅದನ್ನ ಹೇಳ್ತಿದ್ದೀನಿ. ಆತರ ಅವರು ಹೆಂಡತಿ ಅವ್ರು ತೀರ್ಕೊಂಡಿರ್ತಾರೆ. ಇವರು ಮೀನ್ಸ್ 6 ಜನ, ಅಪ್ಪ, 4 ಜನ ಗಂಡು ಮಕ್ಕಳು ಮತ್ತು ಬೆಳ್ಳಿ ಅಂತ ಹೆಣ್ಮಗು. ಇವರೊಂದು ಸಣ್ಣ ಗುಡಿಸಿನಲ್ಲಿ ಉಳ್ಕೊಂಡಿರ್ತಾರೆ. ಇವ್ರಿಗೆ ಎಷ್ಟು ಬಡತನ ಇರುತ್ತೆ ಅಂತಂದ್ರೆ, ಅವತ್ತು ದುಡಿದು ಅವತ್ತು ದೊರೆಗಳ ಮನೆಯಲ್ಲಿ ಅವತ್ತು ಅಕ್ಕಿ ತಗೊಂಬಂದ್ರೆ ಜೀವನ ನಡೆಯೋ ರೀತಿ, ಇಲ್ಲಾಂದ್ರೆ ಗಂಜಿ ಕುಡಿದು ಮಲಗಬೇಕಾಗುತ್ತೆ. ಮನೆಗೆ ರೈತನಾಗುವಂತ ಆಸೆ ಇರುತ್ತೆ. ಅವನು ರೈತನಾಗ್ತಾನ, ತನ್ನದೇ ಆದ ಹೊಲವನ್ನು ಬಿತ್ತಿ ಉತ್ತಿ ಅವನು ಬೆಳಿಬೇಕು ಅನ್ಕೊಂತಾನೆ, ಅದನ್ನ ಬೆಳಿತಾನ, ಅಥವಾ ಹಾಗೆ ಅವನು ಸಾಯ್ತಾನ ಅನ್ನೋದು ಈ ಬುಕ್ಕಲ್ಲಿ ನಾವು ನೋಡ್ಬೇಕಾಗಿರುತ್ತೆ. ಒಬ್ಬ ಸಮಾಜ ಒಬ್ಬ ದಲಿತನ ಮೇಲೆ ಯಾವ ರೀತಿ ಶೋಷಣೆ ಮಾಡುತ್ತೆ, ಅವನು ಯಾವ ರೀತಿ ಅದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಕೊಳ್ಳುತ್ತೆ, ಮತ್ತೆ ಆಗಿನ ಕಾಲದಲ್ಲಿ ಕ್ರಿಶ್ಚಿಯಾನಿಟಿ ಯಾವ ರೀತಿ ಪ್ರಭಾವನ ಬೀರ್ತಿರುತ್ತೆ ಹಿಂದೂ ಧರ್ಮದ ಮೇಲೆ ಅಥವಾ ದಲಿತರ ಮೇಲೆ,
ಯಾಕಂತಂದ್ರೆ ಹಿಂದೂ ಧರ್ಮದಲ್ಲಿ ಇವ್ರಿಗೆ ಸರಿಯಾದ ರೈಟ್ಸ್ ಅನ್ನೋದು ಸಿಗ್ತಿರ್ಲಿಲ್ಲ. ಮೀನ್ಸ್ ಇವರು ಉಳೋದಕ್ಕೆ ಭೂಮಿ ಕೊಟ್ರೆ ಅದೊಂದು ದೊಡ್ಡ ಶಾಪ ಅನ್ಕೊಂಡಿರ್ತಾರೆ. ಇನ್ನೊಂದು ಈ ಬುಕ್ಕಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಚೋಮನ ಮಗ ಒಬ್ಬ ಇರ್ತಾನೆ. ಅವನು ನೀರಲ್ಲಿ, ಪಾಪ ಚಿಕ್ಕ ಹುಡುಗ, ನೀರಲ್ಲಿ ಬಿದ್ದು ಸಾಯ್ತಿರ್ತಾನೆ. ಚೋಮ ಸ್ವಲ್ಪ ದೂರದಲ್ಲಿ ಇರ್ತಾನೆ. ಅವ್ನು ಓಡಿ ಓಡಿ ಬರ್ತಿರ್ತಾನೆ, ಅಪ್ಪ ಅಪ್ಪ ಅಂತ ಕಾಪಾಡಿ ಅಂತ ಕೇಳ್ಕೊಂತಿರ್ಬೇಕಾದ್ರೆ ಚೋಮ ತನ್ನ ಕಾಲು ಎಡವಿ ಬಿದ್ದ್ಬಿಡ್ತಾನೆ. ಮೀನ್ಸ್ ಅವ್ನು ಎದ್ದೇಳಕ್ ಆಗಲ್ಲ, ಎದ್ಬಿಟ್ಟು ಸ್ವಲ್ಪ ಓಡ್ ಬರಕ್ ಆಗಲ್ಲ. ಆ ಟೈಮಲ್ಲಿ ಕೆರೆಲೆಲ್ಲ ಅವ್ನು ಇನ್ನೊಂದು ಸಮಾಜದ ವರ್ಗದ ಮಕ್ಕಳು ಆಡ್ತಿರ್ತಾರೆ. ಚೋಮನ ಮಗ ಜೋರಾಗಿ ಕಿಚ್ಕೊಳೋದನ್ನು ಇನ್ನೊಬ್ಬ ಹುಡುಗ, ಪಾಪ ಮಕ್ಕಳ ಮನ್ಸಲ್ಲಿ ಏನಿರಲ್ಲ ಜಾತಿ ಅನ್ನೋದು, ಅವ್ನು ಕಾಪಾಡೋಣ ಅಂತ ಹೋಗ್ತಾನೆ. ಆ ಸಮಾಜದ ಹಿರಿಯರು ಅವನು ಒಲಿಯ, ಅವನ್ನ ಮುಟ್ಬೇಡ ಅಂತ ಹೇಳ್ತಾರೆ. ಬಟ್ ಆ ಸಮಾಜದ ಹುಡುಗ ಅಲ್ಲೇ ಇದ್ಬಿಡ್ತಾನೆ, ಕಾಪಾಡಕ್ ಹೋಗಲ್ಲ. ಇವರೆಲ್ಲ ಬೈತಾರೆ, ಬಹಿಷ್ಕಾರ ಆಗ್ತಾರೆ ಅಂತ. ಬಟ್ ಆ ಹುಡುಗ ಕಣ್ಣೆದುರುಗ ಪ್ರಾಣ ಕಳ್ಕೊಂತಾನೆ. ಸಮಾಜ ಎಷ್ಟೊಂದು ಕ್ರೂರವಾಗಿತ್ತ ಅಂತ ನಾವು ಪ್ರಶ್ನೆ ಕೇಳ್ಕೊಬೇಕಾಗತ್ತೆ. ಇವಾಗ್ಲಾದ್ರೂ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನಾವು ಖುಷಿ ಪಡ್ಬೇಕಾದಂತಹ ಸಂಗತಿ ಇದು. ಆಗೆಲ್ಲ ಕಂಪೇರ್ ಮಾಡಿದ್ರೆ ಏನಿದು ಸಮಾಜ ಎಷ್ಟೊಂದು ಕ್ರೂಯಲ್ ಆಗಿತ್ತ ಅನ್ಸೋ ರೇಂಜ್ಗೆ ಹಾಗೆಲ್ಲ ಜನ ವರ್ತನೆ ಮಾಡಿದಾರ ಅಂತ. ಮತ್ತೆ ಇನ್ನೊಂದು ಈ ಬುಕ್ಕಲ್ಲಿ ನಾನು ಮುಖ್ಯವಾಗಿ ಗಮನಿಸಿದ್ದೇನಂತಂದ್ರೆ, ಕಾಫಿ ತೋಟದ ಯಜಮಾನ್ರು ಬರ್ತಾರೆ. ಆವಾಗ ಯಜಮಾನ್ರು ಬಂದು ಇವ್ರಿಗೆ ಮೋಸ ಮಾಡ್ತಾರೆ. ಯಾಕಂತಂದ್ರೆ ನಿಮ್ದು 15 ರೂಪಾಯಿ ಸಾಲ ಇದೆ, 20 ರೂಪಾಯಿ ಸಾಲ ಇದೆ ಅಂತ ಕರ್ಕೊಂಡೋಗಿ 1 ವರ್ಷ ಎಲ್ಲ ದುಡ್ಸ್ಕೊಂಡು ಮತ್ತೆ ಇವ್ರನ್ನ ಊರಿಗೆ ಕಳಿಸ್ತಾರೆ. ಮತ್ತೆ ಇನ್ನೊಂದು ವರ್ಷ ಬರ್ತಾರೆ, ನಿಮ್ದು 25 ರೂಪಾಯಿ ಸಾಲ ಆಗಿದೆ ಅಂತ. ಮೀನ್ಸ್ ಈಗ ಯಾರಾದ್ರೂ ಒಬ್ರು ಹೋಗಿ ದುಡಿದ್ರೆ ಸಾಲ ಕಡಿಮೆ ಆಗ್ಬೇಕೆ ಹೊರತು ಇವ್ರು ಮತ್ತೆ ಜಾಸ್ತಿ ಮಾಡಿ ಮತ್ತೆ ಬಂದು ಮತ್ತೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಇದೆಲ್ಲ ಮೋಸ ಅಲ್ವಾ? ಪಾಪ ಇವ್ರಿಗೆ ಎಜುಕೇಶನ್ ಇಲ್ಲ, ಲೆಕ್ಕ ಗೊತ್ತಾಗಲ್ಲ ಅನ್ಬಿಟ್ಟು ಈ ತರ ಎಲ್ಲ ಇವ್ರಿಗೆ ಮೋಸ ಮಾಡ್ತಿದ್ರ ಅಂತ. ಮತ್ತೆ ಬೆಳ್ಳಿ ತುಂಬಾ ಮುದ್ದಾಗಿ ಸಾಕೊಂಡಿರ್ತಾರೆ ಚೋಮ ತಮ್ಮ ಮಗಳ ಹೆಸರು ಬೆಳ್ಳಿ ಅಂತ. ತುಂಬಾ ಮುದ್ದಾಗಿ ಚೆನ್ನಾಗಿ ಸಾಕೊಂಡಿರ್ತಾನೆ. ಆ ಕಾಫಿ ತೋಟಕ್ಕೆ ಹೋದಾಗ ಆಕೆ ಮೇಲೆ ಯಾವ ರೀತಿ ಎಕ್ಸ್ಪರ್ಟ್ ಆಯಿತು, ಯಾವ ರೀತಿ ಆಕೆ ಒಂದು ದೌರ್ಜನ್ಯಕ್ಕೆ ಒಳಪಟ್ಲು ಅನ್ನೋದನ್ನ ಬುಕ್ಕಲ್ಲಿ ನೋಡ್ಬೋದಾಗಿರುತ್ತೆ, ಓದ್ಬೋದಾಗಿರುತ್ತೆ. ತುಂಬಾ 70 ರೂಪಾಯಿ ಅಷ್ಟೇ ಬೆಲೆ ಇದು. ಒಂದು 2 days ಅಲ್ಲಿ ಮುಗಿಸ್ಬೋದು. ಚೆನ್ನಾಗಿದೆ, ತುಂಬಾ ಸಣ್ಣ ಬುಕ್ ಇದು. ಒಳ್ಳೆ ಮೀನ್ಸ್ ಅರ್ಥ ಆಗುತ್ತೆ. ಹಳಗನ್ನಡ ತರ ಏನಲ್ಲ, ಈಗ ನಾರ್ಮಲ್ ನಾವು ಯಾವ ರೀತಿ ಓದ್ತಿರೋ ಅದೇ ಕನ್ನಡ ಇದೆ. ಒಂದ್ಸಲ ಟ್ರೈ ಮಾಡಿ. ಕನ್ನಡ ಪುಸ್ತಕಗಳನ್ನ ಬೆಳೆಸೋಣ ಅಲ್ಲ, ಆಲ್ರೆಡಿ ಬೆಳೆದಿದ್ದಾವೆ. ನಾವು ಓದಿ ನಾವು ಬೆಳೆಯೋಣ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಏನಾದರೂ ಸಜೆಷನ್ಸ್ ಇದ್ರೆ ಕೊಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಯಾಕೆ ಡಿಸ್ಲೈಕ್ ಮಾಡ್ತೀರಾ ಅನ್ನೋದು ಕಮೆಂಟಲ್ಲಿ ತಪ್ಪದೇ ಬರೀರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್, ಸಿಂಪಲ್ ಶಶಿ.